ಮಗು, ಇಂದಿನ ನಿನ್ನ ಸಂವಾದದಲ್ಲಿ ಕೆಲವು ಚರ್ಚೆಗಳಿವೆ. ನಿನ್ನ ಮನಸ್ಸಿನ ಅನೇಕ ರೀತಿಯ ಗೊಂದಲದ ಪ್ರಶ್ನೆಗಳಿಗೆ ಉತ್ತರ ನೀಡಲು ಬಂದಿರುವೆ. ಮಗು, ನೀನು ಪ್ರತಿ ಬಾರಿಯೂ ಕೇಳುತ್ತಿರುವೆ, ಬಾಬಾ ನಾನು ನಿಮ್ಮನ್ನು ಕೂಗುತ್ತಿರುವೆ. ಹಾಗೆ ನನ್ನ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದೇನೆ. ಆದರೂ ನೀವು ನನ್ನ ಕಡೆ ನೋಡುತ್ತಿಲ್ಲ, ನನ್ನ ಮಾತುಗಳಿಗೆ ಪ್ರತಿಸ್ಪಂದಿಸುತ್ತಿಲ್ಲ. ನನ್ನ ಪ್ರಾರ್ಥನೆ ನಿಮಗೆ ಕೇಳಿಸುತ್ತಿದೆಯೇ ಅನ್ನುವ ನಿನ್ನ ಪ್ರಶ್ನೆಗೆ ಉತ್ತರ ಹೇಳುವೆ ಕೇಳು ಮಗು. ಮಗು, ನಾನು ನಿನ್ನನ್ನು ನೋಡಲು ಬಂದಿದ್ದೆ ಕಂದ. ನನ್ನ ಪ್ರೇಮ, ದಯೆ, ಕರುಣೆ ತೋರಲು ನಿನ್ನ ಬಳಿ ಬಂದಿದ್ದೆ. ಆದರೆ ನೀನು ಆ ಸಮಯದಲ್ಲಿ ಈ ಜಗತ್ತಿನ ಕೆಲವು ಅನವಶ್ಯಕ ವಿಚಾರಗಳಲ್ಲಿ ಎಷ್ಟು ಮುಳುಗಿದ್ದೆ ಎಂದರೆ ನನ್ನ ಉಸಿರಿನ ಮೆಲುಧ್ವನಿ ನಿನಗೆ ಕೇಳಲೇ ಇಲ್ಲ. ಆಗಲೇ ನಿನ್ನಿಂದ ಕೆಲವು ತಪ್ಪುಗಳಾದವು ಕಂದ. ಆ ತಪ್ಪುಗಳು ಆಗಬಾರದು ಎನ್ನುವ ಸೂಚನೆ ನಾನು ನೀಡಲು ಬಂದಿದ್ದೆ. ಕರುಣೆ, ದಯೆ, ಪ್ರೇಮದಿಂದ ನಿನ್ನನ್ನು ಸಂಭಾಳಿಸಲು ಬಂದಿದ್ದೆ. ಸರಳವಾದ ಪ್ರೇಮದ ಗುಲಾಬಿ ಹೂ ಹಿಡಿದು ನಿನ್ನ ಬಳಿ ಬಂದಿದ್ದೆ. ಆದರೆ ನೀನು ಆಗ ಕೆಲವು ಅಪೇಕ್ಷೆಗಳಲ್ಲಿ ಮುಳುಗಿದ್ದೆ. ನಿನ್ನ ಕೊರತೆ, ನಿರಾಶೆಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವುದರಲ್ಲಿ, ಹೋಲಿಸಿಕೊಳ್ಳುವುದರಲ್ಲಿ ಬಹಳಷ್ಟು ವ್ಯಸ್ತನಾಗಿದ್ದೆ ಕಂದ. ನಾನು ಆ ಕ್ಷಣ ಬಯಸುತ್ತಿದ್ದೆ ನೀನು ಒಂದು ಕ್ಷಣ ನಿಲ್ಲಬೇಕಿತ್ತು, ಹಿಂದಿರುಗಿ ನನ್ನನ್ನು ನೋಡಬೇಕಿತ್ತು. ಇಲ್ಲವೇ ನಿನ್ನೊಳಗೆ ಕೇಳಿಸುತ್ತಿದ್ದ ನನ್ನ ಮೆಲುಧ್ವನಿಯನ್ನು ಆಲಿಸಬೇಕಿತ್ತು. ನಿನ್ನ ಮನದಲ್ಲಿ ಆ ಕ್ಷಣ ಸುಳಿದಾಡುತ್ತಿದ್ದ ಆ ಚಂಚಲತೆಯ ವಿಚಾರಗಳನ್ನು ಶಾಂತಗೊಳಿಸಬೇಕಿತ್ತು. ಆಗ ನಿನ್ನಿಂದ ಖಂಡಿತ ಆ ತಪ್ಪುಗಳಾಗುತ್ತಿರಲಿಲ್ಲ. ಅದನ್ನು ತಡೆಯಲೇ ನಾನು ಬಂದಿದ್ದೆ. ಆದರೆ ನೀನು ನನ್ನ ಶಕ್ತಿಯನ್ನು, ನನ್ನ ಊರ್ಜೆಗಳನ್ನು, ನನ್ನ ಮೆಲುಧ್ವನಿಯನ್ನು ಆಲಿಸಲೇ ಇಲ್ಲ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ವಿಚಾರಗಳು, ಕೆಲವು ನಿರಾಸೆಗಳು, ಕೊರತೆಗಳು, ನಿಂದನೆಗಳು, ಅವಮಾನಗಳು, ನೋವು, ದುಃಖದ ಹೋರಾಟ ನಿನ್ನದೇ ಆದ ಕರ್ಮದ ಫಲವಾಗಿತ್ತು. ಅವುಗಳನ್ನು ನೀನು ಅನುಭವಿಸಲಿ, ಆ ಕರ್ಮಗಳನ್ನು ಇಲ್ಲೇ ಕಳೆದುಕೊಂಡು ಹೊಸದೊಂದು ಜೀವನಕ್ಕೆ ಕಾಲಿಡಲಿ ಆ ಮಾರ್ಗದರ್ಶನ ನಾನು ಮಾಡುತ್ತಿದ್ದೆ. ನಿನ್ನ ದೋಷಗಳನ್ನು ನಾನು ತೆಗೆದುಕೊಳ್ಳುತ್ತಿದ್ದೆ. ಇದು ಕೇವಲ ಬಾಹ್ಯ ಲೋಕದ ಆಕರ್ಷಣೆಯಾಗಿದೆ. ನಿನ್ನೊಳಗೆ ಪರಿವರ್ತನೆ ತರಲು ನನ್ನ ಕೆಲವು ಪರೀಕ್ಷೆಗಳಾಗಿದ್ದವು, ನಾನು ನೀಡಿದ ಅವಕಾಶಗಳಾಗಿದ್ದವು ಎಂದು ನೀನು ತಿಳಿದುಕೊಳ್ಳಲೇ ಇಲ್ಲ. ಬಾಹ್ಯವಾಗಿ ಬಹಳಷ್ಟು ವಿಚಾರಗಳಿವೆ ನಿನ್ನನ್ನು ನೀನು ಕಳೆದುಕೊಳ್ಳಲು. ಅದೇ ಬಾಹ್ಯ ಸುಖ. ಅವುಗಳ ಬಗ್ಗೆನೇ ಸದಾ ಚಿಂತಿಸುತ್ತಿರುವೆ. ನಾನು ನೀಡಿದ ಕೆಲವು ಪರೀಕ್ಷೆಗಳು ನಿನ್ನ ಮನದ ಕೆಲವು ಹಳೆಯ ನೋವುಗಳನ್ನು ಕಳೆದುಕೊಳ್ಳಲು, ನಿನ್ನ ಪ್ರಾರಬ್ಧ ಕರ್ಮದ ಕೆಲವು ದೋಷಗಳನ್ನು ನಿವೃತ್ತಿಗೊಳಿಸಲು ನಾನು ನಿನಗೆ ನೀಡಿದ ಕೆಲವು ಪರೀಕ್ಷೆಗಳಾಗಿದ್ದವು ಅಷ್ಟೇ. ನಿನಗೆ ಯಾರಾದರೂ ನೋವು ಕೊಟ್ಟಾಗ, ನಿನ್ನನ್ನು ದ್ವೇಷಿಸಿದಾಗ ನೀನು ಅವರನ್ನು ಶುದ್ಧ ಮನಸ್ಸಿನಿಂದ ಕ್ಷಮಿಸುತ್ತೀಯ. ಅಂಥ ನಿಸ್ವಾರ್ಥ ಗುಣ ನಿನ್ನಲ್ಲಿದೆಯ ಕಂದ. ಆದರೆ ನಾನು ನಿನ್ನನ್ನು ನನ್ನ ವಿಶ್ವಾಸದಿಂದ ಶುದ್ಧಗೊಳಿಸಲು ಬಂದಿದ್ದೆ. ನಿನ್ನಲ್ಲಿರುವ ಭಯ, ಆತಂಕ ದೂರವಾಗಲಿ ಎಂದು ನಾನು ನಿನಗೆ ಶಕ್ತಿ ತುಂಬಲು ಬಂದಿದ್ದೆ. ನಿನ್ನದೇ ಆದ ಕರ್ಮ ಫಲಗಳಿಂದ ನೀನು ಅನುಭವಿಸುತ್ತಿರುವ ಕೆಲವು ದೋಷಗಳನ್ನು, ಕಠಿಣತೆಗಳನ್ನು ಎದುರಿಸುವ ಸಾಮರ್ಥ್ಯ ತುಂಬಲು ಬಂದಿದ್ದೆ. ನನ್ನ ಕರುಣೆಯಿಂದ ನಿನ್ನನ್ನು ಶುದ್ಧಗೊಳಿಸಲು ಬಂದಿದ್ದೆ. ನಿನ್ನಲ್ಲಿರುವ ಕೆಲವು ಕಠಿಣತೆ, ಅಹಂಕಾರ, ಅಹಂ ದೂರ ಮಾಡಿ, ಕೆಲವು ದ್ವೇಷ, ಕೆಲವು ಶತ್ರುತ್ವವನ್ನು ದೂರ ಮಾಡಿ ನಿನ್ನ ಹೃದಯವನ್ನು ಕೋಮಲವಾಗಿಸಲು ನಾನು ಬಂದಿದ್ದೆ ಕಂದ. ಇದು ನನ್ನ ಆಸೆಯಾಗಿತ್ತು. ಈ ಆಸೆ ಹೊತ್ತು ನಿನ್ನ ಬಳಿ ಬರುವುದರೊಳಗೆ ನಿನ್ನಿಂದ ಕೆಲವು ತಪ್ಪುಗಳಾಗಿದ್ದವು. ನೀನು ಯಾವಾಗಲೂ ಹೇಳುವಂತೆ ನಾನು ಬಹಳಷ್ಟು ಪೂಜೆ ಮಾಡಿರುವೆ, ವ್ರತ ಮಾಡಿರುವೆ, ದೀಪಾರಾಧನೆ ಮಾಡಿವೆ, ಗ್ರಂಥಗಳ ಪಠಣ ಮಾಡಿರುವೆ, ಅನೇಕರಿಗೆ ನನ್ನ ಕೈಲಾದ ಸಹಾಯವನ್ನೇ ಮಾಡಿರುವೆ. ಈ ಜನ್ಮದಲ್ಲಿ ನಾನು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ, ತಪ್ಪನ್ನು ಮಾಡಿಲ್ಲ. ಆದರೂ ಕೂಡ ನನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿವೆ, ಕಷ್ಟಗಳಿವೆ, ನಿಂದನೆಗಳಿವೆ, ಹಿಂಸೆಗಳಿವೆ ಎನ್ನುವ ನಿರಾಸೆ, ಕೊರಗಿನಿಂದ ಎಲ್ಲೋ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಬಿಟ್ಟಿದ್ದೆ. ನನ್ನ ಅನೇಕ ರೀತಿಯ ಸೂಚನೆಗಳು, ಸನ್ನೆಗಳನ್ನು ನೀನು ತಿರಸ್ಕರಿಸಿ ಬಿಟ್ಟಿದ್ದೆ. ಈ ಜಗತ್ತಿನ ಮೋಹಕ್ಕೆ ಒಳಗಾಗಿ ಬಿಟ್ಟಿದ್ದೆ ಕಂದ. ನನ್ನನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಕರುಣೆ, ದಯೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆ ಗುಣಗಳನ್ನು ಹೊಂದಿದವರಿಗೆ ನಾನು ಅರ್ಥವಾಗುತ್ತೇನೆ. ಇಲ್ಲವಾದರೆ ನೀನು ಎಷ್ಟೇ ನನ್ನನ್ನು ಪೂಜಿಸಿದರೂ ಕೂಡ ನಾನು ನಿನಗೆ ಅರ್ಥವಾಗುವುದಿಲ್ಲ ಕಂದ. ಏಕೆಂದರೆ ನಿನ್ನಲ್ಲಿ ಇನ್ನೂ ಸಂದೇಹವಿರುತ್ತದೆ, ಆತಂಕವಿರುತ್ತದೆ, ಭಯವಿರುತ್ತದೆ. ಸ್ವಯಂ ನಿನ್ನ ಬಳಿ ನಾನೇ ಇದ್ದೇನೆ ಎಂದ ಮೇಲೆಯೂ ನೀನು ಆತಂಕ, ಭಯ, ನಿರಾಸೆ, ಮುಂದಿನ ಭವಿಷ್ಯದ ಕುರಿತು ಯೋಚಿಸುತ್ತಿರುವೆ ಎಂದಾದರೆ ನೀನು ಇನ್ನೂ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದರ್ಥ. ನನ್ನ ಶಕ್ತಿಯ ಮೇಲೆ, ನಿನ್ನ ಭಕ್ತಿಯ ಮೇಲೆ ನಿನಗಿನ್ನೂ ಭರವಸೆ ಬಂದಿಲ್ಲ ಎಂದರ್ಥ. ನೀನು ನಿನ್ನೊಳಗಿನಿಂದಲೇ ನಿನ್ನ ಆತ್ಮಶಕ್ತಿಯ ಮೇಲೆ ನಿನಗೆ ಗೌರವ, ನಿನಗೆ ಪ್ರೀತಿ ಎಲ್ಲಿಯವರೆಗೂ ಬರುವುದಿಲ್ಲವೋ ಅಲ್ಲಿಯವರೆಗೂ ನೀನು ಒಳಗಿನಿಂದ ತಯಾರಾಗುವುದಿಲ್ಲ ನನ್ನ ಆಶೀರ್ವಾದವನ್ನು ಪಡೆದುಕೊಳ್ಳಲು.
ನನ್ನ ಶಕ್ತಿಯ ಅರಿವು ನಿನಗಾಗುವುದಿಲ್ಲ ಕಂದ. ಕೆಲವು ಬಾರಿ ವಿನಾಕಾರಣ ಗೊಂದಲಗಳನ್ನು, ಮುಂದಿನ ಭವಿಷ್ಯದ ಕುರಿತು ಚಿಂತಿಸುತ್ತಾ ಈ ಜಗತ್ತಿನ ಮಾಯೆಯ ಕ್ಷಣದಲ್ಲಿ ಕಳೆದು ಹೋಗುತ್ತಿರುವೆ ನೀನು. ಅದೇ ನಿನ್ನ ಮೇಲಿರುವ ನನ್ನ ಪ್ರೇಮ, ಕರುಣೆ, ದಯೆ ಜನ್ಮ ಜನ್ಮಗಳವರೆಗೂ ನಿನ್ನ ಮೇಲಿರುತ್ತದೆ ಕಂದ. ನೀನು ನನ್ನನ್ನು ಕ್ಷಣಕಾಲ ಮರೆತಿರಬಹುದು. ಆ ಕ್ಷಣಕಾಲವೇ ನಿನ್ನ ಜೀವನದ ಮೇಲೆ ಅನೇಕ ರೀತಿಯ ಮೋಹದ ಮಾಯೆಗಳು, ಚಂಚಲತೆ ಆವರಿಸುತ್ತವೆ. ಆಗ ನನಗೆ ತುಂಬ ನೋವಾಗುತ್ತದೆ ಕಂದ. ಹಾಗೆಯೇ ನೀನು ನನ್ನನ್ನು ಮರೆಯಬಾರದು, ನನ್ನ ರಕ್ಷಣೆಯಿಂದ ಹೊರ ಹೋಗಬಾರದು ಎನ್ನುವ ಸೂಚನೆಗಳನ್ನು ನಾನು ನೀಡುತ್ತಲೇ ಇರುತ್ತೇನೆ. ಆದರೆ ನಿನಗಿರುವ ಕೆಲವು ಬಾಹ್ಯವಾದ ಆಸೆ, ಕೆಲವು ದುಃಖಗಳು, ಜೀವನದ ಕೆಲವು ಕೊರತೆ, ನಿರಾಶೆಗಳು ಕ್ಷಣಕಾಲ ನೀನು ನನ್ನನ್ನು ಮರೆಯುವಂತೆ ಮಾಡುತ್ತದೆ. ಇದೇ ಸಮಯ ಆ ಕರ್ಮ ನಿನ್ನನ್ನು ಆವರಿಸಿ ಬಿಡುತ್ತದೆ. ಆ ಕ್ಷಣದಲ್ಲಿ ವಿಧಿಯ ವಿರುದ್ಧವಾಗಿ ನಾನು ಕೂಡ ಏನು ಮಾಡಲಾರೆ. ಹಾಗಾಗಿ ಅದರ ಮುಂಚೆಯೇ ನಾನು ನಿನಗೆ ಅನೇಕ ರೀತಿಯ ಸನ್ನೆ ಸೂಚನೆಗಳನ್ನು ನೀಡುತ್ತಾ ಮಾರ್ಗದರ್ಶನ ಮಾಡುತ್ತಿರುತ್ತೇನೆ, ನಿನ್ನನ್ನು ತಿದ್ದುತ್ತಿರುತ್ತೇನೆ. ಆದರೆ ತುಂಬ ವಿಳಂಬವಾಯಿತು ಎಂದು ನೀನೇ ಗೊಂದಲಕ್ಕೆ ಎಡೆಯಾಗಿ ಮತ್ತೆ ಭೌತಿಕ ಮೋಹಮಾಯೆಗೆ ಬಲಿಯಾಗುತ್ತೀಯ. ನನ್ನಿಂದ ಕ್ಷಣಕಾಲ ದೂರವಾದ ಕ್ಷಣ ನಿನ್ನ ಪ್ರಾರಬ್ಧ ಕೆಟ್ಟ ಕರ್ಮಗಳನ್ನು ಅನುಭವಿಸುವಂತಾಗುತ್ತದೆ. ಆ ಕರ್ಮ ನಿನಗೆ ಕೆಲವು ಪಾಠಗಳನ್ನು ಕಲಿಸುತ್ತದೆ. ಆ ಪಾಠದ ಮೂಲಕ ನೀನು ಇನ್ನೂ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗುತ್ತೀಯ. ಆ ಸಮಸ್ಯೆಗಳನ್ನು ಎದುರಿಸಲಾಗದೆ ಮತ್ತೆ ನೀನು ನನ್ನ ಬಳಿ ಬರುತ್ತೀಯ. ಆಗಲೂ ನಾನು ನಿನ್ನನ್ನು ಮತ್ತೆ ಕಾಪಾಡುತ್ತೇನೆ, ಕೈ ಹಿಡಿದು ನಡೆಸುತ್ತೇನೆ. ಎಂದಿಗೂ ನಿನ್ನ ಮೇಲೆ ನನಗೆ ಕೋಪವೆಂಬುದಿಲ್ಲ ಕಂದ, ಏಕೆಂದರೆ ನೀನು ನನ್ನದೇ ಮಗುವಾಗಿರುವೆ. ಒಂದು ಜಾತ್ರೆಯಲ್ಲಿ ತಾಯಿಯ ಕೈ ಹಿಡಿದು ಒಂದು ಪುಟ್ಟ ಮಗು ನಡೆಯುತ್ತಿರುತ್ತದೆ. ಆ ಜಾತ್ರೆಯಲ್ಲಿರುವ ಅನೇಕ ರೀತಿಯ ವಸ್ತುಗಳಿಗೆ ಪರವಶನಾಗಿ ಮೋಹಕ್ಕೆ ಒಳಗಾಗುತ್ತದೆ. ಆ ಕ್ಷಣ ತನ್ನ ತಾಯಿಯ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳುತ್ತದೆ. ಆಗ ಅದಕ್ಕೆ ವಾಸ್ತವ ಸತ್ಯದ ಅರಿವಾಗುತ್ತದೆ. ಈ ಮೋಹ ಆ ಜಾತ್ರೆಯಲ್ಲಿರುವ ವಸ್ತುಗಳನ್ನು ಕೊಂಡುಕೊಳ್ಳಬೇಕಾದರೆ ಹಣ ಬೇಕೆಂದು. ಆ ಸಮಯದಲ್ಲೇ ಅದಕ್ಕೆ ತನ್ನ ತಾಯಿಯ ನೆನಪಾಗುತ್ತದೆ. ನನ್ನ ತಾಯಿಯೇ ನನ್ನ ಮೂಲ ಎಂದು, ಅವಳಿರುವವರೆಗೂ ನಾನು ಸುರಕ್ಷಿತ ಎಂದು. ಅವಳ ಕೈಯಲ್ಲಿ ನನ್ನ ಕೈ ಸುರಕ್ಷಿತವಾಗಿತ್ತು. ನನಗೆ ಬೇಕಾದದ್ದನ್ನು ನನ್ನ ತಾಯಿ ಕೊಡಿಸುತ್ತಿದ್ದಳು. ಆದರೆ ನಾನೇ ಬೇಗನೆ ಈ ಮೋಹ ಮಾಯೆಗೆ ಸಿಲುಕಿ ನನ್ನ ತಾಯಿಯ ಕೈಯನ್ನು ಬಿಡಿಸಿಕೊಂಡು ಈಗ ಕಂಗಾಲಾಗಿದ್ದೇನೆ, ಕಳೆದು ಹೋಗಿದ್ದೇನೆ ಅನ್ನುತ್ತಾ ತವಕಿಸುತ್ತಾ ತಿರುಗಾಡುತ್ತಾ ಅಲೆದಾಡುತ್ತಾ ಹುಡುಕಾಡುತ್ತಾ ನನ್ನ ತಾಯಿ ಇನ್ನೆಂದಿಗೂ ನನಗೆ ಸಿಗುವುದಿಲ್ಲ, ನಾನು ಕಳೆದು ಹೋದೆ, ನನ್ನ ಗತಿಯೇನು ಎಂದು ಬೀಳುವಷ್ಟರಲ್ಲೇ ತಾಯಿ ಬಂದು ಕೈ ಹಿಡಿದು ಎತ್ತುತ್ತಾಳೆ. ಹಾಗೆ ನೀನು ಕ್ಷಣಕಾಲ ನನ್ನನ್ನು ಮರೆತು ಎಂಥದ್ದೇ ಕರ್ಮ ಫಲಗಳನ್ನು ಎದುರಿಸುವಂತಾದರೂ, ಎಂಥದ್ದೇ ದುಷ್ಟಶಕ್ತಿಗಳಿಗೆ ನೀನು ಬಲಿಯಾದರೂ ನಾನು ನಿನ್ನನ್ನು ರಕ್ಷಿಸುತ್ತೇನೆ, ಕಾಪಾಡುತ್ತೇನೆ. ಅದು ಕೇವಲ ಒಂದು ಪಾಠವಾಗಿತ್ತು. ಅದರ ಅರಿವಾಗಲೇಬೇಕಾಗಿತ್ತು. ಆ ಅರಿವಿನಿಂದ ನಿನ್ನ ಜೀವನದಲ್ಲಿ ನಿನಗೆ ಮುಂದಿನ ಸ್ಪಷ್ಟವಾದ ಗುರಿ ತೋರುತ್ತದೆ ಕಂದ. ಹಾಗಾಗಿಯೇ ಕೆಲವು ಬಾರಿ ಮಗು ತಾಯಿಯ ಕೈ ಬಿಟ್ಟರು, ತಾಯಿ ಮಗುವಿನ ಕೈ ಬಿಟ್ಟರು. ಆ ಸಮಯದಲ್ಲಿ ನಿನಗೆ ಕೆಲವು ಪ್ರಾರಬ್ಧ ಕರ್ಮ ಪಾಠಗಳನ್ನು ಕಲಿಸುತ್ತದೆ. ಅದು ನನ್ನ ಪರೀಕ್ಷೆಯೂ ಆಗಿರುತ್ತದೆ ಕಂದ. ಏಕೆಂದರೆ ನಿನ್ನನ್ನು ಈ ಜಗತ್ತಿನಲ್ಲಿ ಕೆಲವು ವಿಚಾರಗಳ ವಿರುದ್ಧ ಸಂಘರ್ಷ ಮಾಡುವ ಗುಣವನ್ನು ನಾನು ಬೆಳೆಸಬೇಕಾಗುತ್ತದೆ. ಕೇವಲ ಮುದ್ದಿನಿಂದಷ್ಟೇ ಅಲ್ಲ, ನಾನು ನಿನಗೆ ಕೆಲವು ಅನುಭವಗಳನ್ನು ನೀಡಬೇಕಾಗುತ್ತದೆ. ಕಠಿಣತೆಗಳನ್ನು ಎದುರಿಸುವುದು, ಕೆಲವು ಪರಿಸ್ಥಿತಿಗಳನ್ನು ಸರಿಪಡಿಸಿಕೊಳ್ಳುವುದು, ಕೆಲವು ಜನರನ್ನು ಅರ್ಥ ಮಾಡಿಕೊಳ್ಳುವುದು, ಕೆಲವು ಪರಿಸ್ಥಿತಿಗಳನ್ನು ನಿಭಾಯಿಸುವುದು ಎಲ್ಲವನ್ನ ನೀನು ಕಲಿಯಬೇಕಾಗಿರುತ್ತದೆ. ಆಗ ನಿನಗೆ ಜೀವನದ ಅನುಭವವಾಗುತ್ತದೆ, ವಾಸ್ತವ ಸತ್ಯದ ಪರಿಚಯವಾಗಬೇಕಾಗಿರುತ್ತದೆ. ಹಾಗಾಗಿ ಕೆಲವು ಬಾರಿ ಈ ಜಗತ್ತಿನ ಮೋಹ ಮಾಯೆಗೆ ಒಳಗಾಗಿ ನೀನು ಕ್ಷಣಕಾಲ ನನ್ನನ್ನು ಮರೆಯುತ್ತೀಯ. ಆದರೂ ನಾನು ನಿನ್ನನ್ನು ಹುಡುಕುತ್ತೇನೆ. ನಾನು ಹುಡುಕಿ ನಿನ್ನ ಕೈ ಹಿಡಿಯುವಷ್ಟರಲ್ಲಿ ನೀನು ಅನೇಕ ರೀತಿಯ ಪಾಠಗಳನ್ನು ಕಲಿತಿರುತ್ತೀಯ. ಸಂಘರ್ಷ ಮಾಡುವ ಹೋರಾಟದ ಗುಣವನ್ನೂ ಕೂಡ ಕಲಿತಿರುತ್ತೀಯ. ಇನ್ನೆಂದಿಗೂ ನನ್ನ ತಾಯಿಯ ಕೈಯನ್ನು ನಾನು ಬಿಡುವುದಿಲ್ಲ, ಅವಳ ಮಾರ್ಗದರ್ಶನದಲ್ಲೇ ಸಾಗುತ್ತೇನೆ ಎನ್ನುವ ವಾಸ್ತವ ಸತ್ಯದ ಪರಿಚಯವಾಗಿರುತ್ತದೆ. ಅದಕ್ಕಾಗಿಯೇ ಕೆಲವು ಬಾರಿ ನೀನು ಮೋಹ ಪರವಶನಾಗಿ ನನ್ನನ್ನು ಕ್ಷಣಕಾಲ ಮರೆಯುತ್ತೀಯ. ಆಗುವುದೆಲ್ಲ ಒಳ್ಳೆಯದಕ್ಕೆ ಕಂದ. ನೀನು ಕೆಲವು ಬಾರಿ ನನ್ನನ್ನು ಹೊರಗಿನಿಂದ ಹುಡುಕುತ್ತಿದ್ದೆ, ಆದರೆ ನಾನು ನಿನ್ನೊಳಗಿನಿಂದಲೇ ಪ್ರವೇಶ ಮಾಡಿದ್ದೆ. ಈ ಬಾರಿ ಹಾಗಾಗಿ ನಿನ್ನ ಮನವೆಂಬ ದರ್ಪಣವನ್ನು ಶುದ್ಧಗೊಳಿಸು ಕಂದ. ನಿನ್ನೊಳಗೆ ಇರುವ ಅನೇಕ ರೀತಿಯ ದೂರುಗಳನ್ನು ತೊಳೆದು ಬಿಡು. ನಿನ್ನಲ್ಲಿರುವ ಅಹಂಕಾರ, ಕೊರಗು, ನಿರಾಶೆ, ದ್ವೇಷ ಎಲ್ಲವನ್ನ ಹರಿಯಲು ಬಿಟ್ಟು ಬಿಡು ಕಂದ. ಸ್ವಾರ್ಥವಿಲ್ಲದ ನಿನ್ನ ನಗು, ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ನಿನ್ನ ಅತ್ಯಮೂಲ್ಯವಾದ ಭಾವ, ಕೆಲವರಿಗಾಗಿ ಗಡಿದಾಟಿ ಸಹಾಯ ಮಾಡುವ ನಿನ್ನ ಗುಣ, ಆಗಲೇ ನೀನು ನಿನ್ನೊಳಗೆ ನಾನಿರುವ ಅನುಭವವನ್ನು ಹೊಂದುವೆ. ನನ್ನೊಡನೆ ನನ್ನ ಸಾಯಿ ಮಾತನಾಡುತ್ತಿಲ್ಲವೆಂದುಕೊಳ್ಳಬೇಡ. ನಿನ್ನ ಅನೇಕ ರೀತಿಯ ಪ್ರಶ್ನೆಗಳಿಗೆ ನನ್ನಿಂದ
ಉತ್ತರ ತಡವಾಗಿ ಸಿಗುತ್ತಿರಬಹುದು. ಹಾಗಂದುಕೊಂಡಿದ್ದೀಯ. ಆದರೆ ನಾನು ನಿನ್ನಿಂದ ಬೇರೆ ಇಲ್ಲ. ನೀನು ಕೆಲವು ಬಾರಿ ನಿನ್ನದೇ ಚಿಂತೆ, ನಿನ್ನದೇ ದುಃಖ, ನಿನ್ನದೇ ಸಮಸ್ಯೆ ಎನ್ನುವ ರೀತಿಯಲ್ಲಿ ಆ ವಿಚಾರಗಳನ್ನು ಗಟ್ಟಿಯಾಗಿ ಹಿಡಿದಿರುವೆ. ಆಗ ಅದರಲ್ಲಿ ನಾನು ಹೇಗೆ ಹಸ್ತಕ್ಷೇಪ ಮಾಡಲು ಸಾಧ್ಯ? ಹಾಗಾಗಿ ನಾನು ನಿನ್ನ ಎದುರಿಗೇ ಇದ್ದರೂ ಮೌನವಾಗಿ ಇದ್ದು ಬಿಡುತ್ತೇನೆ. ಕೆಲವು ಬಾರಿ ನಿನ್ನದೇ ಆದ ಆಲೋಚನೆಗಳ ಮೋಹದಲ್ಲಿ ನೀನು ನಿನ್ನನ್ನೇ ಕಳೆದುಕೊಂಡಿರುತ್ತೀಯ. ಈ ಜಗತ್ತಿನ ವಿಚಾರಗಳನ್ನು, ನಿನ್ನ ಸ್ವಂತ ಕೆಲವು ವಿಚಾರಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿರುವೆ. ಆದ್ದರಿಂದ ಕೆಲವು ಬಾರಿ ನನ್ನನ್ನು ಮರೆಯುತ್ತೀಯ. ಕೆಲವು ಬಾರಿ ಸಮಸ್ಯೆಗೆ ಒಳಗಾಗುತ್ತೀಯ. ನನ್ನನ್ನು ಸಾಯಿ ಬಾಬಾ ಎಂದು ಕೂಗುತ್ತೀಯ. ಆದರೆ ಸಂದೇಹದ ಭಯ, ಆತಂಕವನ್ನು ಜೊತೆಗೆ ಇಟ್ಟುಕೊಂಡೇ ಕೂಗುತ್ತೀಯ. ನಿನ್ನ ಈಗಿನ ವಾಸ್ತವ, ಕೊರತೆ, ಚಿಂತೆಗಳನ್ನು ಸತ್ಯವೆಂದು ನಂಬುತ್ತೀಯ. ಈಗ ನೀನೇ ಹೇಳು ಕಂದ, ನಾನು ನಿನ್ನ ಜೊತೆಗಿರುವೆ ಅನ್ನುವ ಭರವಸೆ ನೀಡಿದ ಮೇಲೆಯೂ ನಿನ್ನ ಮನಸ್ಸು ಚಿಂತೆಗಳಿಂದ ತುಂಬಿದೆ ಎಂದರೆ ನಿನ್ನ ಹೃದಯ ಕೆಲವು ಅಪೇಕ್ಷೆಗಳಿಂದ ತನ್ನನ್ನು ತಾನು ಬಂಧಿಸಿಕೊಂಡಿದೆ. ಅಂದರೆ ನನ್ನ ಮಾತು ನಿನಗೆ ಹೇಗೆ ಕೇಳಿಸುತ್ತದೆ? ನಾನು ಇಷ್ಟಾದರೂ ನಿನ್ನ ಮೇಲೆ ಕೋಪಗೊಳ್ಳುವುದಿಲ್ಲ. ನಿನ್ನ ಕೈ ನಾನೆಂದಿಗೂ ಬಿಡುವುದಿಲ್ಲ ಕಂದ. ಏಕೆಂದರೆ ನಾನು ನನ್ನ ಮಾತುಗಳಲ್ಲಿ ಇಂದಿಗೂ ಕೂಡ ಸಚೇತನಾಗಿರುವೆ. ನೀನು ನನಗೆ ಕೊಟ್ಟ ಕೆಲವು ಮಾತುಗಳನ್ನು ಮರೆತಿರಬಹುದು. ಆದರೆ ನಾನು ನಿನಗೆ ಕೊಟ್ಟ ಮಾತುಗಳನ್ನು ಎಂದಿಗೂ ಮರೆಯಲಾಗುವುದಿಲ್ಲ. ನೀನೇ ಆತಂಕ, ಭಯದಿಂದ, ಸಂದೇಹದಿಂದ ನಾನು ಅಂದುಕೊಂಡದ್ದು ಸರಿಯಾದ ಸಮಯಕ್ಕೆ ಆಗುತ್ತದೋ ಇಲ್ಲೋ, ನನ್ನ ಬಾಬಾ ನೀಡುತ್ತಾರೋ ಇಲ್ಲೋ ಅನ್ನುವ ಸಂದೇಹದಿಂದ ನನ್ನ ಕೈಬಿಟ್ಟು ಅನೇಕ ರೀತಿಯ ಸಮಸ್ಯೆಗಳಿಗೆ ಬಲಿಯಾಗುತ್ತೀಯ. ದುಷ್ಟಶಕ್ತಿಗಳು ನಿನ್ನನ್ನು ಅತಿಕ್ರಮಣ ಮಾಡುತ್ತವೆ. ಆ ಸಮಯದಲ್ಲಿ ಅನೇಕ ರೀತಿಯ ದ್ವಂದ್ವಗಳಿಗೆ ಬಲಿಯಾಗುತ್ತೀಯ. ನಿನ್ನನ್ನೇ ನೀನು ಕಳೆದುಕೊಳ್ಳುತ್ತೀಯ. ಜೀವನದ ಮೇಲೆ ನಿರಾಶನಾಗುತ್ತೀಯ, ಕೊರಗುತ್ತೀಯ. ನನ್ನ ಹಣೆಯ ಬರಹವೇ ಇಷ್ಟು ಎಂದು ನಿನ್ನನ್ನೇ ನೀನು ಅಳೆದುಕೊಳ್ಳುತ್ತೀಯ. ನಿನ್ನ ಆತ್ಮವಿಶ್ವಾಸದ ಮೇಲೆ ಪ್ರೀತಿ, ಗೌರವ ಇಟ್ಟುಕೊಳ್ಳುವ ಬದಲು ನಿನ್ನನ್ನು ನೀನು ಹೀಯಾಳಿಸಿಕೊಂಡು ಮಾತನಾಡುತ್ತೀಯ ಕಂದ. ನಾನು ನನ್ನದೇ ಆದ ಸೃಷ್ಟಿಯಲ್ಲಿ ಯಾರಿಗೂ ಕೂಡ ವಂಚನೆ ಮಾಡಿಲ್ಲ. ಇಲ್ಲಿ ಸರ್ವರೂ ಕೂಡ ನನ್ನದೇ ಅಂಶ, ನನ್ನದೇ ಮಕ್ಕಳಾಗಿದ್ದಾರೆ. ಅಣು ಅಣುವಿನಲ್ಲೂ ಕಣ ಕಣದಲ್ಲೂ ಜರ ಚಿರ ಸ್ಥಿರ ವಸ್ತುವಿಲ್ಲೂ ನಾನು ನಿರಂತರವಾಗಿದ್ದೇನೆ, ಪ್ರವಹಿಸುತ್ತಿದ್ದೇನೆ ನನ್ನ ಊರ್ಜೆಗಳೊಂದಿಗೆ ಕಂದ. ನೀನು ಅಂದುಕೊಂಡಿರುವೆ ನನ್ನ ವಿಚಾರದಲ್ಲೇ ಬಾಬಾ ಯಾಕೋ ಮೌನವಾಗಿದ್ದಾರೆ ಎಂದು. ಮಗು, ನಾನು ಎಂದಿಗೂ ಮೌನವಾಗಿಲ್ಲ ಕಂದ. ಈಗಲೂ ನಿನ್ನ ಉಸಿರಿನಲ್ಲಿ ನಾನು ಉಸಿರಾಡುತ್ತಿರುವ ಶಕ್ತಿಯಾಗಿರುವೆ ಕಂದ. ನಿನ್ನ ಪ್ರತಿ ಹೃದಯದ ಬಡಿತದಲ್ಲಿ ನಾನಿರುವೆ ಕಂದ. ಆದರೆ ನೀನು ಹೊರ ಜಗತ್ತಿಗೆ ಬಹಳ ಮಹತ್ವ ಕೊಟ್ಟಿರುವೆ. ಹಾಗಾಗಿಯೇ ನಾನು ನಿನ್ನೊಳಗಿನಿಂದಲೇ ಮಾತನಾಡುತ್ತಿರುವೆ ಎನ್ನುವುದನ್ನು ಮರೆತಿರುವೆ ಕಂದ. ದಿನನಿತ್ಯದ ಜೀವನದ ಜಂಜಾಟದಲ್ಲಿ ನೀನು ನಿನ್ನದೇ ಶಕ್ತಿಗಳ ಮೇಲೆ ಸಂದೇಹಪಟ್ಟು ನಿನ್ನನ್ನೇ ಕಳೆದುಕೊಂಡಿರುವೆ ಎಂದರೆ ನನ್ನನ್ನು ನೆನಪಿಟ್ಟುಕೊಳ್ಳಲು ಹೇಗೆ ಸಾಧ್ಯ? ಈಗ ನಾನು ಬಾಬಾರವರನ್ನು ಪೂಜಿಸಿದೆ. ಆದರೆ ನನ್ನ ಬಾಬಾ ನನ್ನ ಕೈ ಬಿಟ್ಟಿದ್ದಾರೆ. ನನ್ನ ಕಷ್ಟ ಕಾಲದಲ್ಲಿ ನನ್ನ ಸಹಾಯಕ್ಕೆ ಬಂದಿಲ್ಲ, ನನ್ನ ಜೊತೆ ಮಾತನಾಡುತ್ತಿಲ್ಲ, ನನ್ನ ಪ್ರಾರ್ಥನೆಗಳನ್ನು ಈಡೇರಿಸಿಲ್ಲ, ನಿರಾಕರಿಸಿದ್ದಾರೆ ಎನ್ನುವ ಕೆಲವು ದೂರುಗಳನ್ನು ಹೊತ್ತು ಸಾಗುತ್ತಿರುವೆ. ಮಗು, ನಾನು ನಿನ್ನ ಪ್ರಾರ್ಥನೆಗಳನ್ನು ಸ್ವೀಕರಿಸಿದ್ದೆ, ನಿನಗಾಗಿ ಎಲ್ಲ ಸಿದ್ಧತೆ ಮಾಡಿದ್ದೆ. ಆದರೆ ನಿನ್ನ ಈ ದುರ್ಬಲತೆಯ ಸಂದೇಹಗಳೇ ನನ್ನ ಆಶೀರ್ವಾದಗಳನ್ನು ತಡೆ ಹಿಡಿದಿವೆ ಕಂದ. ಈಗ ಅವುಗಳನ್ನು ಸರಿಪಡಿಸಿಕೊಳ್ಳುವ ಜವಾಬ್ದಾರಿ ನಿನ್ನದೇ ಆಗಿದೆ. ಆದರೆ ನಾನು ಮತ್ತೊಮ್ಮೆ ನಿನ್ನನ್ನು ಹರಸಿ ಆಶೀರ್ವದಿಸುತ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ. ನೀನು ನಿನ್ನ ತಪ್ಪುಗಳನ್ನು ತಿದ್ದಿಕೊಂಡಿದ್ದೀಯ, ಹೊಸ ಜೀವನದ ಆರಂಭವನ್ನು ಮಾಡಿರುವೆ. ಖಂಡಿತ ನನ್ನ ಅನುಗ್ರಹ, ಆಶೀರ್ವಾದ, ಕೃಪೆ ನಿನ್ನ ಮೇಲೆ ಹೇರಳವಾಗಿದೆ. ನಿನ್ನಲ್ಲಿರುವ ದುಷ್ಟ ಶಕ್ತಿಗಳನ್ನು ನಾನು ದೂರ ಮಾಡಿದ್ದೇನೆ ಕಂದ. ನಾನು ಎಂದಿಗೂ ನಿನ್ನಿಂದ ದೂರವಾಗಿಲ್ಲ. ನೀನೇ ಕೆಲವು ಸಂದೇಹಗಳಿಂದ ನನ್ನನ್ನು ದೂರ ಮಾಡಿಕೊಂಡಿರುವೆ. ಹಾಗಾಗಿ ನನ್ನ ಕೂಗು ನಿನಗೆ ಕೇಳಿಸುತ್ತಿಲ್ಲ. ಆದರೆ ನನ್ನ ಕೂಗು ನಿರಂತರವಾಗಿ ನಿನ್ನನ್ನು ಸ್ಪರ್ಶಿಸುತ್ತಿದೆ. ಆದ್ದರಿಂದಲೇ ನೀನು ನಿನ್ನ ತಪ್ಪುಗಳನ್ನು ತಿದ್ದಿಕೊಂಡು ಬೇಗನೆ ಎಚ್ಚೆತ್ತುಕೊಂಡು ಮತ್ತೆ ಹೊಸ ಆರಂಭವನ್ನು ಮಾಡಿರುವೆ. ಹೊಸ ಮನುಷ್ಯನಾಗಿ ಕೆಲವು ಅವಘಡಗಳಿಂದ, ಆಘಾತಗಳಿಂದ ಹೊರಬಂದಿರುವೆ. ರಕ್ಷಣೆಯನ್ನು ನಾನು ನೀಡಿರುವೆ. ಕೆಲವು ಸಣ್ಣ ಪುಟ್ಟ ಪೆಟ್ಟುಗಳು, ಏರಿಳಿತಗಳು ನೀನು ಕಂಡಿರುವೆ. ಆದರೆ ಅವು ಕೇವಲ ಪಾಠಗಳಾಗಿದ್ದವು. ಏಕೆಂದರೆ ನಿನ್ನನ್ನು ನಾನು ಅಲ್ಲಿಂದ ಹೊರ ತರಲೇಬೇಕಾಗಿತ್ತು. ಹಾಗಾಗಿ ಕೆಲವು ಏರಿಳಿತಗಳನ್ನು, ಕಷ್ಟ, ದುಃಖ, ಸಮಸ್ಯೆಗಳನ್ನು ಕೊಟ್ಟು ನಿನ್ನನ್ನು ನಾನು ಸರಿಪಡಿಸಿ ಹೊಸ ಅನುಭವಕ್ಕೆ ಸಾಕ್ಷಿ ಮಾಡಿರುವೆ. ಈ ಜೀವನ ನಿನಗೆ ಮಹತ್ತರವಾದದ್ದನ್ನು ನೀಡುತ್ತದೆ. ನಿನ್ನ ಜೊತೆ ಸರ್ವ ಸಮಯದಲ್ಲೂ ನಾನಿದ್ದೇನೆ. ಖಂಡಿತ ನೀನಂದುಕೊಂಡದ್ದು ನಡೆಯುತ್ತದೆ. ನೀನು ಏನು ಬೇಡುತ್ತಿರುವೆಯೋ ಅದು ನಿನಗೆ ಸಿಗುತ್ತದೆ. ಇದು ನಿನ್ನ ಸಾಯಿಯ ವಚನವಾಗಿದೆ. ನನ್ನ ವಚನಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ. ಆದರೆ ನೀನೇ ಕೆಲವು ಬಾರಿ ಇದೇ ಸಂಬಂಧ, ಕೆಲವು ಆಸೆಗಳು, ಇಚ್ಛೆಗಳು ಇವುಗಳೇ ಜೀವನದಲ್ಲಿ ಸ್ಥಿರವೆಂದು ಆ ವಿಚಾರಗಳಿಗೆ ಅಂಟಿಕೊಳ್ಳುತ್ತೀಯ. ಆಸೆ, ಸಂಬಂಧಗಳೇ ಸತ್ಯವೆಂದು ನಂಬಿ ಆ ಮೋಹದಲ್ಲೇ ಇರುತ್ತೀಯ.
ಒಂದು ಭಯವನ್ನು ವಾಸ್ತವವೆಂದು ತಿಳಿದು ಭವಿಷ್ಯದ ಕುರಿತು ಭಯ ಆತಂಕವನ್ನು ಹೊಂದುತ್ತೀಯ. ಇದೇ ಮೋಹಜಾಲದಲ್ಲಿ ಸಿಕ್ಕಿ ಯೋಚಿಸುತ್ತಿರುವೆ. ಜೀವನವೇ ಇಷ್ಟು ಎಂದುಕೊಂಡಿರುವೆ. ಏನು ಬದಲಾಗುತ್ತಿದೆಯೋ ಅದು ನಿನ್ನದಲ್ಲ. ಏನು ನಿನ್ನಿಂದ ದೂರವಾಗುತ್ತಿದೆಯೋ ಅದೂ ನಿನ್ನದಲ್ಲ. ಏನು ನಿನ್ನನ್ನು ಬಿಟ್ಟು ಹೋಗುತ್ತಿದೆಯೋ ಅದೂ ನಿನ್ನದಲ್ಲ. ಸಮಯದ ಜೊತೆ ಅಳಿಸಿ ಹೋಗುವುದೂ ಕೂಡ ನಿನ್ನ ಗುರುತಲ್ಲ ಕಂದ. ನಿನ್ನ ಅಸ್ತಿತ್ವ ಶಾಂತ ಸ್ಥಿರವಾಗಿದೆ. ಹಾಗೆ ನಿನ್ನೊಳಗಿನ ಶಕ್ತಿಗಳಿಂದ ಅಚಲವಾಗಿದೆ ಮಗು. ಪ್ರತಿ ಘಟನೆಗಳು ಪ್ರತಿ ವಿಚಾರಗಳು ನನ್ನವು ಅನ್ನುವ ರೀತಿಯಿಂದ ನೋಡಿದರೆ ಪ್ರತಿ ವಿಚಾರ ನಿನ್ನ ವಿರುದ್ಧವಾಗಿ ಕೆಲವು ಬಾರಿ ನಿನಗೆ ನೋವು ಕೊಡುತ್ತದೆ. ನನ್ನ ಹಣೆಯ ಬರಹವೇ ಇಷ್ಟು ಎಂದು ಆಗ ಗೋಳಾಡುತ್ತೀಯ ಮಗು. ಅದರ ಬದಲು ಪ್ರತಿ ವಿಚಾರ ಪ್ರತಿ ಸುಖ ಪ್ರತಿ ಘಟನೆ ಪ್ರತಿಯೊಂದು ಸಂಬಂಧವನ್ನು ಹಿಡಿದಿಡಲು ಪ್ರಯತ್ನಿಸಬೇಡ. ಆಗ ನಿನ್ನ ಆರೋಗ್ಯವೂ ಹಾಳಾಗುತ್ತದೆ. ನಿಜವಾದ ಶಾಂತಿ ನೆಮ್ಮದಿಯ ಅನುಭವ ನಿನಗಾಗುವುದಿಲ್ಲ ಕಂದ. ಹಾಗಾಗಿ ನಾನು ಇನ್ನೊಮ್ಮೆ ಸೂಚನೆ ನೀಡುತ್ತಿರುವೆ. ನೀನು ಸ್ವಲ್ಪ ನಿಲ್ಲು. ಮನಸ್ಸನ್ನು ಶಾಂತವಾಗಿಡು. ನನ್ನನ್ನು ಧ್ಯಾನಿಸು. ನಾನು ಮಾತನಾಡುತ್ತಿಲ್ಲವೆನ್ನುವುದು ನಿನ್ನ ಅಭಿಪ್ರಾಯ. ಆದರೆ ನಾನು ಪ್ರತಿ ಬಾರಿಯೂ ನಿನ್ನ ಜೊತೆ ಮಾತನಾಡುತ್ತಿರುವೆ. ಆದರೆ ನೀನೇ ಅದನ್ನು ಕೇಳಿಸಿಕೊಳ್ಳುತ್ತಿಲ್ಲ ಎನ್ನುವುದೇ ವಾಸ್ತವ ಸತ್ಯ ಕಂದ. ನನ್ನ ವಾಣಿ ನನ್ನ ಧ್ವನಿ ಗದ್ದಲದಲ್ಲಿ ಕೇಳುವುದಿಲ್ಲ. ಅದು ಶಾಂತಿಯಲ್ಲಿ ಕೇಳುತ್ತದೆ. ಚಿಂತೆ ಬಿಟ್ಟು ಚಿಂತನೆ ಮಾಡುತ್ತಾ ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನಗಳಲ್ಲಿ ಮುಂದುವರೆದಾಗ ನಾನು ನಿನಗೆ ಖಂಡಿತ ಸಿಗುತ್ತೇನೆ. ನಾನೇ ಸ್ವಯಂ ನಿನಗೆ ಸಿಕ್ಕನೆಂದ ಮೇಲೆ ನಿನಗೆ ಯಾವುದೇ ರೀತಿ ಭವಿಷ್ಯದ ಚಿಂತೆ ಕಾಡುವುದಿಲ್ಲ. ಆ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೋ ಮಗು. ಯಾವುದೇ ಅಪೇಕ್ಷೆ ಇಲ್ಲದೆ ನನ್ನನ್ನು ಪ್ರೇಮಿಸುವವರಿಗೆ ನಾನು ಸುಲಭವಾಗಿ ಸಿಗುತ್ತೇನೆ. ನಿನ್ನೊಳಗೆ ನಡೆಯುತ್ತಿರುವ ಅನೇಕ ರೀತಿಯ ಮೋಹದ ಹೋರಾಟಗಳನ್ನು ನಿಲ್ಲಿಸಿ ನನಗೆ ನಿಷ್ಠೆಯಿಂದ ಶರಣಾಗುತ್ತೀಯೋ ನಂಬಿಕೆ ಇಟ್ಟು ಆ ಕ್ಷಣವೇ ಆ ದಿನವೇ ನಿನಗೆ ಅರ್ಥವಾಗುವುದು. ಎಲ್ಲವನ್ನ ಸಂಭಾಳಿಸುವುದು ನನ್ನ ಕೆಲಸವಲ್ಲ. ಯಾವಾಗ ಇಂತಹ ಭಾರವನ್ನು ಮನದಿಂದ ಕೆಳಗಿಳಿಸುವೆಯೋ ಆಗಲೇ ನಾನು ನಿನ್ನ ಜೊತೆ ನಿಂತು ಮಾತನಾಡುವ ಅನುಭವವಾಗುತ್ತದೆ ಕಂದ. ಒಟ್ಟಾರೆಯಾಗಿ ನೀನು ಕೇಳಿದ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇನೆ. ನಿನ್ನ ಮನಸ್ಸಿನ ಆತಂಕ ದೂರ ಮಾಡಿದ್ದೇನೆ. ಸಂದೇಹ ಭಯ ದೂರ ಮಾಡಿದ್ದೇನೆ. ನಿನ್ನೊಳಗಿರುವ ನಕಾರಾತ್ಮಕತೆಯನ್ನು ಹೊರಹಾಕಿದ್ದೇನೆ. ದುಷ್ಟಶಕ್ತಿಯ ಪ್ರಭಾವದಿಂದ ನಿನ್ನನ್ನು ಮುಕ್ತಗೊಳಿಸಿದ್ದೇನೆ. ಕೆಟ್ಟ ದೃಷ್ಟಿಯಿಂದ ನಿನ್ನನ್ನು ಕಾಪಾಡಿದ್ದೇನೆ. ಅನೇಕ ರೀತಿಯ ದೈಹಿಕ ಮಾನಸಿಕ ಅಸ್ವಸ್ಥತೆಯಿಂದ ನಿನ್ನನ್ನು ಕಾಪಾಡಿದ್ದೇನೆ ಮಗು. ನೀನು ಕ್ಷಣಕಾಲ ನನ್ನನ್ನು ಮರೆತರೂ ಆ ಕ್ಷಣಕಾಲವೇ ನಾನು ನಿನಗಾಗಿ ಒಳ್ಳೆಯದನ್ನೇ ಯೋಚಿಸುತ್ತಿರುವೆ. ಹಾಗಾಗಿಯೇ ನಿನ್ನ ಜೀವನದಲ್ಲಿ ಎಲ್ಲ ಮುಗಿಯಿತು ಅಂದುಕೊಂಡಾಗಲೇ ಹೊಸ ಆರಂಭ ನಿನಗೆ ಸಿಗುತ್ತಿರುವುದು ಸಹಾಯದ ಮೂಲಕ ಮಗು. ನೀನು ನಿನ್ನ ನಂಬಿಕೆಯ ಅನುಸಾರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡು, ಕರ್ಮ ಮಾಡು. ಅದರ ಫಲವನ್ನು ಸ್ವಯಂ ನಾನೇ ಹೊತ್ತು ನಿನ್ನ ಜೊತೆಯೇ ಸಾಗುತ್ತೇನೆ ಕಂದ. ಇದು ನಿನ್ನ ಸಾಯಿಯ ವಚನವಾಗಿದೆ. ನಿನ್ನ ಸಾಯಿಯ ವಚನದ ಮೇಲೆ ನಿನಗೆ ನಂಬಿಕೆ ಇದ್ದರೆ ನಿಶ್ಚಿಂತನಾಗಿ ನಿನ್ನ ಕೆಲಸದ ಕಡೆ ಗಮನ ಕೊಡು. ನಿನ್ನ ಗೆಲುವು ನಿನ್ನ ಎದುರು ನೋಡುತ್ತಿದೆ ಕಂದ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ 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 ಹರೇ ಹರೇ.